ಇಸ್ರೇಲ್ ಮೇಲೆ ಇರಾನಿಂದ ಕ್ಷಿಪಣಿಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಲಾಗ್ತಾ ಇರೋದ್ರ ಡೀಟೇಲ್ಸ್ ನಾವು ಕೊಡ್ತಾ ಇದ್ವಿ. ಜೆರುಸಲೆಂನಲ್ಲಿರುವಂತಹ ಅಮೆರಿಕ ರಾಯಭಾರಿ ಕಚೇರಿಯನ್ನು ಕೂಡ ಬಂದ್ ಮಾಡಲಾಗಿದೆ. ಇಂದಿನಿಂದ ಶುಕ್ರವಾರ ಜೂನ್ 20ನೇ ತಾರೀಕು ತನಕ ಇದು ಬಂದ್ ಆಗಿರುತ್ತೆ ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಸಾಮಾನ್ಯವಾಗಿ ನೋಡಿ, ಒಂದು ಯುದ್ಧ ನೀತಿಯಲ್ಲಿ ಒಂದು ದೇಶದ ರಾಯಭಾರಿ ಕಚೇರಿಯನ್ನು ಏನಾದರೂ ಅವ್ರು ಟಾರ್ಗೆಟ್ ಮಾಡ್ಕೊಂಡು ಹೊಡೆದ್ರು ಅಂದ್ಕೊಳ್ಳಿ, ಆ ದೇಶದವರು ಯುದ್ಧಕ್ಕೆ ಬರ್ತಾರೆ. ಯಾಕಂದರೆ ಅವ್ರ ಮೇಲೆ ಯುದ್ಧ ಸಾರ್ದಂಗೆ ಅದು. ಸೊ ಮುಂಜಾಗ್ರತಾ ಕ್ರಮಗಳನ್ನೆಲ್ಲ ಕೈಗೊಳ್ಳುತ್ತಾ ಇದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಆಮೇಲೆ ಅಮೆರಿಕ ತುಂಬ ದೊಡ್ಡ ಗೇಮ್ ಚೇಂಜರ್ ಆಗುತ್ತೆ ಇರಾನ್ ಮತ್ತು ಇಸ್ರೇಲ್ ಯುದ್ಧದಲ್ಲಿ. ಉಕ್ರೇನ್ ಮತ್ತು ರಷ್ಯಾದಲ್ಲಿ ಪಾತ್ರ ವಹಿಸಿತ್ತಲ್ಲ ಅಮೆರಿಕ, ಹಂಗಲ್ಲ ಇದು. ಇಲ್ಲಿ ಡೆಫಿನೆಟ್ಲಿ ಇರಾನ್ನ ಪೊಲಿಟಿಕಲ್ ಸಿಸ್ಟಮನ್ನು ವೈಪೌಟ್ ಮಾಡೋ ತನಕ ನಾವು ಬಿಡಲ್ಲ ಅನ್ನೋದು ಇಸ್ರೇಲ್ ಮೈಂಡ್ಸೆಟ್ಟು. ಅದಕ್ಕೆ ಇವರು ಸಪೋರ್ಟ್ ಮಾಡ್ತಿದ್ದಾರೆ ಅಂದಾಗ ಒಂದು ಅತಿ ದೊಡ್ಡ ಚೇಂಜಸನ್ನು ಈ ಆಯಿಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಕೂಡ ನಾವು ನಿರೀಕ್ಷೆಯನ್ನು ಮಾಡಬಹುದು. ಹೀಗಾಗಿ ಅಮೆರಿಕದ ಪಾತ್ರದ ಬಗ್ಗೆ ಭಾಳ ಕುತೂಹಲ ಇದೆ. ಆಮೇಲೆ ಇಸ್ರೇಲ್ ಒಂದೇ ಅಣುಸ್ಥಾವರಗಳನ್ನು ನಾಶ ಮಾಡೋದಕ್ಕಾಗಲ್ಲ ಇರಾನ್ನಲ್ಲಿ. ಸೊ ಅಮೆರಿಕದ ಹೆಲ್ಪ್ ಬೇಕು. ಇರಾನ್ ಮತ್ತು ಇಸ್ರೇಲ್ ನಡುವೆ ಏರ್ ಟು ಏರ್ ಫೈಟ್ ಮುಂದುವರಿತಾ ಇದೆ. ಇರಾನ್ನ IRGC ಪ್ರದೇಶಗಳನ್ನೇ ಟಾರ್ಗೆಟ್ ಮಾಡಲಾಗಿದೆ. IRGC ಅಂದರೆ ಏನಪ್ಪ ಅಂತ ನಿಮ್ಗೊಂದು ಅನುಮಾನ ಬರ್ಬೋದು. ಇಸ್ಲಾಮಿಕ್ ರೆವಲ್ಯೂಷನ್ ಗಾರ್ಡ್ಸ್ ಕಾರ್ಪ್ ಅಂತ. ಅಂದರೆ ನಮ್ಮಲ್ಲಿ ಈಗ ಸೇನೆ ಇದೆಯಲ್ಲ, ಅದೇ ಥರ ಇರಾನ್ನಲ್ಲೂ ಸೇನೆ ಇದೆ. ಸೇನೆಗೆ ಪರ್ಯಾಯವಾಗಿ ಇನ್ನೊಂದು ಸೇನೆಯನ್ನು ಅಲ್ಲಿನ ಸುಪ್ರೀಂ ಲೀಡರ್ ಮಾಡ್ಕೊಂಡಿದ್ದಾರೆ. ಸೊ ಅದನ್ನು ಕೇಂದ್ರೀಕರಿಸಿಕೊಂಡು ಇಸ್ರೇಲ್ ಟಾರ್ಗೆಟ್ ಮಾಡ್ತಾ ಇದೆ. ಅವ್ರು ಎಲ್ಲೆಲ್ಲಿ ಸಿಚುವೇಟೆಡ್ ಇದ್ದಾರೆ, ಅಂದರೆ ಅವ್ರು ಎಲ್ಲೆಲ್ಲಿ ಕೆಲಸ ಮಾಡ್ತಾರೆ ಅಂತಹ ಸೇನಾ ನೆಲೆಗಳನ್ನು ಗುರಿಯಾಗಿಸ್ಕೊಂಡು. ಅಂದರೆ ನಮ್ಮಲ್ಲಿ ಒಂದು ಸೇನೆ ಇದೆಯಲ್ಲ, ಅವರಲ್ಲಿ 2 ಸೇನೆ ಇದೆ, ಪ್ಯಾರಲಲ್ ಸೇನೆ. ಒಂದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂಡ್ರಲ್ಲಿ ಬರುತ್ತೆ, ಇನ್ನೊಂದು ಈ ಸುಪ್ರೀಂ ಲೀಡರ್ಗೆ ಇವರೆಲ್ಲರೂ ಕೂಡ ರಿಪೋರ್ಟ್ ಮಾಡ್ಕೊಳ್ತಾರೆ. ಅವ್ರನ್ನ ತೆಗೆಯೋದು, ಅವ್ರಿಗೆ ಜಾಗ ಕೊಡೋದು ಎಲ್ಲ ಇದೆ ಸುಪ್ರೀಂ ಲೀಡರು. ಸೊ ಈ IRGCನ ಟಾರ್ಗೆಟ್ ಮಾಡಿ ಅವ್ರನ್ನ ಧ್ವಂಸ ಮಾಡಿದ್ರೆ ಇರಾನ್ನ ಮಿಲಿಟರಿಯ ನರ್ವಸ್ ಸಿಸ್ಟಮನ್ನು ಕಟ್ ಮಾಡ್ದಂಗೆ ಆಗುತ್ತೆ. ಹೀಗಾಗಿ ಈ ದಾಳಿ ತುಂಬ ಕ್ರೂಷಿಯಲ್ ಆಗ್ತಾ ಇದೆ. IRGC ಸ್ಥಾಪನೆ ಆಗಿದ್ದು ತೀರಾ ಇತ್ತೀಚೆಗೆ. ಇಸ್ಲಾಮಿಕ್ ರೆವಲ್ಯೂಷನ್ ಆಯ್ತಲ್ಲ 1982ಅಲ್ಲಿ. ಸೊ ಆಗ ಸ್ಥಾಪನೆ ಆಗಿದ್ದು IRGC. ಯಾಕೆ ಸ್ಥಾಪನೆ ಮಾಡಿದ್ದು ಅಂದರೆ ಅಗೇನ್ ಈ ಪರಮೋಚ್ಚ ನಾಯಕನಿಗೆ ತನ್ನ ದೇಶದ ಸೇನೆ ಮೇಲೆ ನಂಬಿಕೆ ಇರಲಿಲ್ಲ. ಹೀಗಾಗಿ ಸೇನೆಗೆ ಪರ್ಯಾಯವಾಗಿ ನಾನು ಒಂದು ಸೇನೆ ಮಾಡ್ತೀನಿ ಅಂತ ಅಂದರು. ಅದ್ರ ಪ್ರಕಾರ ಆಗ್ತಾ ಇದೆ. ಒಂದು 15 ಲಕ್ಷ ಜನ ಇದ್ದಾರಂತೆ ಈ ಟ್ರೂಪಲ್ಲಿ.